ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮಟನ್ ಕೈಮಾ ವಡೆ ಮಾಡಿ ತೋರಿಸ್ತಾ ಇದ್ದೀವಿ. ಮತ್ತು ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನಿಮಗೊಂದು ರಿಕ್ವೆಸ್ಟ್ ಏನಂದರೆ, ನಿಮಗೆ ಯಾರಿಗಾನ ಏನಾದರೂ ಸಹಾಯ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ನಮಗೂ ಒಂದು ತುಂಬ ಅನುಕೂಲ, ಉಪಯೋಗ ಆಗುತ್ತೆ. ನಿಮಗೂ ಒಂದು ಯಾರಿಗಾರು ಒಂದು ಸಹಾಯ ಮಾಡಿದೆ ಅಂತ ನಿಮಗೂ ಒಂದು ಮನಸ್ಸಲ್ಲಿ ಒಂದು ಖುಷಿ ಇರುತ್ತೆ. ಸೊ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಈ ಸಹಾಯನ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇದಕ್ಕೆ ಏನೇನು ಪದಾರ್ಥ ಕೊಡಬೇಕು ಅಂದರೆ, ನಾವು ಅರ್ಧ kg ಕೈಮಾ ತೊಗೊಂಡಿದ್ವಿ, ಮಟನ್ ಕೈಮಾ. ಮತ್ತು ಇದಕ್ಕೆ ಮಸಾಲೆ ಏನು ಬೇಕು ಅಂದರೆ, 2 ಮೀಡಿಯಮ್ ಸೈಜ್ ಈರುಳ್ಳಿ, 1 ಟೊಮ್ಯಾಟೊ, ಸ್ವಲ್ಪ ಪುದೀನ, ಕೊತ್ತಂಬರಿ, ಚಕ್ಕೆ, ಲವಂಗ, ಗಸಗಸೆ, ಚಕ್ಕೆ, ಹುರಿಗಡಲೆ, ಮೆಣಸು, ಇಷ್ಟು ಪದಾರ್ಥ ಕೊಡಬೇಕಾಗತ್ತೆ. ಮೊದಲನೇದಾಗಿ ಇದಕ್ಕೆ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕ್ಕೊಂಡು ನೀವು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಬೇಕಾಗತ್ತೆ. ನೋಡಿ, ಪುದೀನ, ಕೊತ್ತಂಬರಿ, ಟೊಮೆಟೊ, ಈರುಳ್ಳಿ, ಕಾಯಿ, ಹುರಿಗಡಲೆ, ಗಸಗಸೆ, ಪೆಪ್ಪರು, ಚಕ್ಕೆ, ಲವಂಗ, ಇಷ್ಟನ್ನು ನೀವು ಎಲ್ಲನೂ ಸೇರಿಸಿ ನೀವು ಗ್ರೈಂಡ್ ಮಾಡಿ ಮಸಾಲ ಮಾಡ್ಕೊಬೇಕು. ನೋಡಿ, ಈ ಥರ ಮಸಾಲಾನ ರುಬ್ಕೊಬೇಕು. ಅದೇ ಮಿಕ್ಸಿ ಜಾರ್ಗೆ ಏನಿದೆ ಅರ್ಧ kg ಕೈಮಾನ ಹಾಕ್ಕೊಂಡು ಒಂದು 2 ಸಲ ಆನ್ ಆ್ಯಂಡ್ ಆಫ್ ಮಾಡಿ, ಒಂಥರ ಅಂದರೆ ಸ್ವಲ್ಪ ಅಂದರೆ ನುಣ್ಣಗೆ, ತುಂಬ ನುಣ್ಣಗೆ ರುಬ್ಕೊಬೇಡಿ, ತರಿಯಾಗಿರಲಿ. ಆ ಥರ ನೀವು ಇದನ್ನು ರುಬ್ಕೊಳ್ಳಿ. ನೋಡಿ, ಈ ಥರ ರುಬ್ಕೊಂಡ್ಮೇಲೆ ಒಂದು ಬೌಲ್ಗೆ ಇದನ್ನು ಹಾಕ್ಕೊಂಡು ಏನು ಮಸಾಲ ಮಾಡಿರ್ತೀರ ನೀವು ಅದನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಡಿ. ಮಸಾಲೆ ಹೊಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಸಾಲೆನ ಹಾಕ್ಕೊಳ್ಳಿ. ಜಾಸ್ತಿ ಮಸಾಲ ಥರ ಇರಬಾರ್ದು. ಇದೇನೆಂದರೆ ಕೈಮಾ ವಡೆ ಅಂದರೆ ನಿಮ್ಗೆ ಆದಷ್ಟು ನಿಮಗೆ ಮಟನ್ನು ನಿಮಗೆ ಬಾಯಿಗೆ ಸಿಕ್ಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು ಸ್ಪೂನು, 1.5 ಸ್ಪೂನ್ ಖಾರ ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿನ್ನೋದು ಬೇಕಾದ್ರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೊಳ್ಳಿ. ನಾವು ಮೈಸೂರಿಗೆ ಹೋದಾಗ ಮೈಸೂರಲ್ಲಿ ಒಂದು ಸಲ ನಾವು ಒಂದು ಸ್ಪೂನು ಧನಿಯಾ ಪೌಡರ್ ತೊಗೊಳ್ಳಿ. ಆವಾಗ ನಾವು ಒಂದು ಕೈಮಾ ವಡೆ ತೊಗೊಂಡು ತಿಂದಿದ್ದೀವಿ. ಹನುಮಂತು ಹೋಟೆಲ್ ಆಪೋಸಿಟ್ ಒಂದು ಗಾಡಿಯಲ್ಲಿ ಮಾಡ್ತಾರೆ, ಅಲ್ಲಿ ನಾವು ತಿಂದಿದ್ವಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ತುಂಬ ಫೇಮಸ್ಸು ಮೈಸೂರಲ್ಲಿ, ಅದು ತುಂಬ ಚೆನ್ನಾಗಿತ್ತು ಕೈಮಾ ವಡೆ. ಸ್ವಲ್ಪ ಬೇಕಾದ್ರೆ ಮಟನ್ ಮಸಾಲ ಹಾಕ್ಕೊಳ್ಳಿ, ಇದು ಆಪ್ಷನಲ್ಲು, ಬೇಕಾದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಇದನ್ನು ನೀಟಾಗಿ ಎಲ್ಲನೂ ನೀವು ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಬೇಕು. ಮಸಾಲಾನ ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ಮಸಾಲ ಜಾಸ್ತಿ ಆದರೆ ನಿಮಗೆ ಮೀಟ್ ನಿಮಗೆ ಕಡಿಮೆ ಸಿಗುತ್ತೆ, ಮಸಾಲ ಅನಿಸ್ಬಿಡುತ್ತೆ. ಸೊ ಮಸಾಲ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನಿಮ್ಗೆ ಯಾವ ಥರ ಸೈಜ್ ಬೇಕೋ ಆ ಸೈಜು ನೀವು ಉಂಡೆ ಮಾಡ್ಕೊಳ್ಳಿ. ನೀವೊಂದು ತವಾ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಒಂದೊಂದಾಗಿ ಬಿಡಿ. ಜಾಗ ತುಂಬ ಜಾಸ್ತಿ ಇದ್ದರೆ ತವಾ ಮೇಲೆ 2ರಿಂದ 3 ಹಾಕ್ಕೊಳ್ಳಿ. ಇಲ್ಲಾಂದರೆ ಒಂದೊಂದೇ ನೀವು ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಏನಂದರೆ ನೀವು ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನಿಮಗೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ನೀವು ಮೀಡಿಯಮ್ ಫ್ಲೇಮಲ್ಲಿ ಒಂದೊಂದಾಗಿ ಬೇಯಿಸ್ತಾ ಬನ್ನಿ. ಇದ್ರ ಜೊತೆಗೆ ನೀವು ಈರುಳ್ಳಿ ಮತ್ತು ಪುದೀನ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಾವು ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಜನಕ್ಕೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಈಟ್ ಹೆಲ್ದಿ, ಬಿ ಹೆಲ್ದಿ.